ರಾಯರ ಭಕ್ತರೆಲ್ಲರಿಗೂ ಸಹ ನನ್ನ ನಮಸ್ಕಾರ. ರಾಯರ ವರ್ಧಂತಿ ಇದೇ ಗುರುವಾರ ಮಾರ್ಚ್ 6ನೇ ತಾರೀಕು ಇರುವಂಥದ್ದು. 3 ದಿನಗಳ ಕಾಲ ನೀವು ಯಾವುದೇ ವ್ರತ ಮಾಡ್ದಲೇ ಇರಿ. ರಾಯರ ವರ್ಧಂತಿಯನ್ನು 1 ದಿನಗಳ ಕಾಲ ಆಚರಿಸುವುದಕ್ಕಿಂತ ನಾಳೆ ಅಂದರೆ ಮಂಗಳವಾರ ಸಂಕಲ್ಪ ಮಾಡಿಕೊಂಡು ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳ ಕಾಲ ಮನೆಯಲ್ಲಿ ಯಾರು ಶ್ರದ್ಧೆಯಿಂದ ಆಚರಣೆ ಮಾಡ್ತಿರೋ ಅಂತಹವರ ಮನೆಗೆ ಸಾಕ್ಷಾತ್ ರಾಯರೇ ಬಂದು ನೀವು ಇಟ್ಟಂತಹ ನೈವೇದ್ಯವನ್ನು ರಾಯರು ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಒಂದು ಪ್ರತೀತಿ ಈ ವರ್ಧಂತಿ ಸಮಯಕ್ಕೆ ಸಂಬಂಧಪಟ್ಟಂತೆ ಇದೆ. ಈ 3 ದಿನಗಳು ನೀವು ಎಷ್ಟು ಸೇವೆ ಮನೆಯಲ್ಲಿ ಮಾಡ್ತಿರೋ, ಮಠದಲ್ಲಿ ಮಾಡ್ತಿರೋ ಅಷ್ಟೂ ನಿಮಗೆ ಪುಣ್ಯ ದೊರೆಯುತ್ತೆ. ನಿಮ್ಮ ಮನೆಗಳಲ್ಲಿ ಆದಷ್ಟು ಈ 3 ದಿನಗಳು 5ರಿಂದ 5:35 ಒಳಗಡೆ ದೀಪವನ್ನು ಹಚ್ಕೊಳ್ಳಿ. ಬೆಳಗಿನ ಜಾವ, ಅದುವೇ ಶುಭ. ತುಳಸಿ ಕಟ್ಟೆಯ ಮುಂದೆನೂ ಸಹ ಈ 3 ದಿನಗಳು ಬೆಳಗ್ಗೆ ಹೊತ್ತು ಒಂದು ತುಪ್ಪದ ದೀಪವನ್ನು ಉರಿಸಿ. ಯಾಕೆ ಅಂದರೆ ರಾಯರು ನಾವು ಮನೆಯಲ್ಲಿ ಏನು ದೀಪ ಹಚ್ಚುತ್ತೀವಿ ಅವರು ಒಳಗಡೆ ಬರುವಂತಹ ಸಂದರ್ಭದಲ್ಲಿ ತುಳಸಿಯ ಕಟ್ಟೆಯ ಮುಂದೆ ನಾವು ಏನು ದೀಪವನ್ನು ಅಂಟಿಸಿರ್ತೀವಿ ಮೊದಲು ಅದನ್ನು ನೋಡಿ ನಮ್ಮ ಮನೆಯ ಒಳಗಡೆ ಬರ್ತಾರಂತೆ. ಹೀಗಾಗಿ ವಿಶೇಷ ಸಂದರ್ಭದಲ್ಲಿ ನಮ್ಮ ಮನೆಗೆ ರಾಯರು ಆಗಮಿಸ್ತಾರೆ. ವರ್ಧಂತಿ ಸಮಯ ಅಂದರೆ ತುಳಸಿ ಕಟ್ಟೆ ಮುಂದೆನೂ ಸಹ ನೀವು ಒಂದು ತುಪ್ಪದ ದೀಪವನ್ನು ಅಂಟಿಸ್ಕೊಳ್ಳಿ. 4, 5, 6ನೇ ತಾರೀಕು ರಾಯರ ಸೇವೆಯನ್ನು ಮಾಡುವಂತಹದ್ರ ಬಗ್ಗೆ, ದೀಪವನ್ನು ಅಂಟಿಸುವಂತಹದ್ರ ಬಗ್ಗೆ, ಕಾಯಿ ಸಂಕಲ್ಪದ ಬಗ್ಗೆ ನಿಮಗೆ ಕೆಲವೊಂದಷ್ಟು ಅನುಮಾನಗಳು ಇದ್ದಾವೆ. ದೇವರ ಮನೆಯಲ್ಲಿ ನೀವು ಹಚ್ಚುವಂತಹ ದೀಪಗಳನ್ನು ರಾಯರ ಮುಂದೆ ಅಂಟಿಸುವಂತಹ ದೀಪದ ಲೆಕ್ಕಕ್ಕೆ ತಗೋಬೇಡಿ. ನೀವು ದೇವರ ಮನೆಯಲ್ಲಿ 2 ದೀಪ ಸಪ್ರೇಟ್ ಹಚ್ತೀರಾ, ತುಳಸಿ ಕಟ್ಟೆ ಮುಂದೆ 1 ಹಚ್ತೀರಾ. ಮತ್ತು ಶ್ರೀಹರಿಯ ಪೂಜೆಗೆ ಒತ್ತು ಕೊಡದಲ್ಲೇ ಯಾರೂ ಬರೀ ರಾಯರ ಪೂಜೆಯನ್ನು ಮಾಡಬೇಡಿ, ಅದು ಅಷ್ಟು ಶ್ರೇಷ್ಠ ಅಲ್ಲ. ಅದನ್ನು ನಾನು ಹಿಂದಿನ ವಿಡಿಯೋಸಲ್ಲಿ ಹೇಳಿದ್ದೀನಿ. ಶ್ರೀಮನ್ನಾರಾಯಣನ ಸ್ವರೂಪದ ಯಾವುದೇ ಒಂದು ಫೋಟೋ, ಒಂದು ವಿಗ್ರಹ ಇದ್ದರೆ ಅದರ ಮುಂದೆನೂ ಸಹ ನೀವು ಒಂದು ಮಣ್ಣಿನ ದೀಪದಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ 3 ದಿನಗಳ ಕಾಲ ನೀವು ಹಚ್ಕೋಬೇಕಾಗತ್ತೆ. ಅದನ್ನೂ ಸಹ ಲೆಕ್ಕಕ್ಕೆ ತಗೋಬಾರ್ದು. ರಾಯರ ಮುಂದೆ ಟೋಟಲ್ ಆಗಿ ಒಟ್ಟು 9 ದೀಪವನ್ನು ಹಚ್ಕೋಬೇಕು. ಆದಷ್ಟು ಬೆಳ್ಳಿ ಇದ್ದರೆ ದಯಮಾಡಿ ಅನ್ಯಥಾ ಭಾವಿಸ್ಬೇಡಿ. ರಾಯರ ಮುಂದೆ ಬೆಳ್ಳಿ ದೀಪ ಅಂಟಿಸಿದ್ರೆ ಒಳ್ಳೆಯದು. ಎಲ್ರಿಗೂ ಶಕ್ತಿ ಇರಲ್ಲ, ಆದರೆ ಇದ್ದಂಥವರು 2 ದೀಪವನ್ನಾದರೂ ಬೆಳ್ಳಿ ದೀಪ ಹಚ್ಕೊಂಡು ಇನ್ನು 7 ಮಣ್ಣಿನ ದೀಪಗಳನ್ನು ಹಚ್ಚಿ ಟೋಟಲ್ 9 ಆಗುತ್ತೆ. ಬೆಳ್ಳಿ ಇಲ್ವಾ ನಿಮ್ಮ ಮನೆಯಲ್ಲಿ, ನೀವು ಮಾಮೂಲಿ ರಾಯರ ಎದುರುಗಡೆ ಏನು ದೀಪ ಅಂಟಿಸ್ತೀರ ಅದನ್ನು 2 ಲೆಕ್ಕಕ್ಕೆ ಇಟ್ಕೊಳ್ಳಿ. ಹೊಸದಾಗಿ 7 ಮಣ್ಣಿನ ದೀಪಗಳನ್ನು, ಹೊಸ ದೀಪವನ್ನೇ ತಗೊಂಬನ್ನಿ. ಇನ್ನು ಬೆಳಗ್ಗೆ ಮತ್ತು ಸಂಜೆ 2 ಟೈಮು ತುಪ್ಪದಲ್ಲೇ ಹಚ್ಚಬೇಕಾ? ಹೌದು, ನೀವು ಈ 3 ದಿನಗಳ ಕಾಲ ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ದಯಮಾಡಿ ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ, ಅಂದರೆ ಸ್ವಲ್ಪ ಖರ್ಚಾಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಶಕ್ತಿ ಇರಲ್ಲ, ನನಗೆ ಅರ್ಥ ಆಗುತ್ತೆ. ಆದರೆ ದಯಮಾಡಿ ಈ ಸಂದರ್ಭದಲ್ಲಿ ತರುವಂತಹ ತುಪ್ಪಕ್ಕೆ ಏನು ವ್ಯಯ ಆಗುತ್ತೆ ಅದರ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡ್ದಲೇ ಖರ್ಚು 10 ರೂಪಾಯಿ ಮಾಡಿದ್ರೆ ಮುಂದೆ ನಿಮಗೆ 100ರಷ್ಟು ಒಳ್ಳೆಯದಾಗುತ್ತೆ. ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. 2 ಸಮಯವೂ ಸಹ ತುಪ್ಪದಲ್ಲಿ ಹಚ್ಕೊಳ್ಳಿ. ಸಂಜೆ ಗೋಧೂಳಿ ಸಮಯ ತುಂಬ ಹೊತ್ತು ಮಾಡಬಾರ್ದು. ಒಂದು 5:15 5:15 ಒಳಗಡೆ ಮತ್ತೆ ನೀವು ಕೈಕಾಲು ಮುಖವನ್ನು ತೊಳ್ಕೊಂಡು ರಾಯರ ಎದುರುಗಡೆ ದೀಪವನ್ನು ಸಂಜೆ ಟೈಮು ಸಹ ಹಚ್ಕೊಳ್ಳಿ. ಮತ್ತು ತುಳಸಿ ಕಟ್ಟೆ ಮುಂದೆನೂ ದೀಪವನ್ನು ಹಚ್ಕೊಳ್ಳಿ ಸಂಜೆ ಟೈಮ್ನಲ್ಲಿ, ಒಳ್ಳೆಯದು. ಇನ್ನು ದಯಮಾಡಿ ನೋಡಿ, ಈಗ ನನ್ನ ವಿಡಿಯೋಸ್ಗಳು ನೀವು ನೋಡ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ, ನಾನು ಇದನ್ನು ನನ್ನ ವ್ಯೂವರ್ಸ್ಗೆ ಹೇಳ್ತಾ ಇಲ್ಲ, ಯಾರೆಲ್ಲ ನನ್ನ ವಿಡಿಯೋಸನ್ನು ನೋಡಿ ನಿಮ್ಮ ಚಾನೆಲ್ಗಳಲ್ಲಿ ಅರ್ಧಂಬರ್ಧ ಹೇಳ್ಕೊಡ್ಲಿಕ್ಕೆ ಹೊರಟಿದ್ದೀರಾ ಅವ್ರು ಈ ವಿಡಿಯೋನ ನೋಡ್ತಿರ್ತೀರ, ನನಗೆ ಗೊತ್ತು. ನಿಮಗೆ ಹೇಳ್ತಾ ಇರೋದು ಅರ್ಧಂಬರ್ಧ ನೀವು ತಿಳ್ಕೊತೀರ ನನ್ನ ವಿಡಿಯೋನ. ನೀವು ನನ್ನದೇ ಒಂದು ಟೈಟಲ್ಸು ತಮ್ನೈಲ್ ನನಗೆ ಇಲ್ಲಿ ಗೊತ್ತಾಗತ್ತೆ. ನೀವು ಈ ರೀತಿ ಮಾಡಿ ಅರ್ಧಂಬರ್ಧ ದಯಮಾಡಿ ಯಾರಿಗೂ ಹೇಳ್ಕೊಳಕ್ಕೆ ಹೋಗಬೇಡಿ. ನಾನು ಆ ವಿಡಿಯೋನ ನನ್ನ ಏನು ಟೈಟಲ್ಲು ತಮ್ನೈಲ್ ನೋಡ್ತಿದ್ದಂಗೆ ಅಲ್ಲಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ಯಾವುದನ್ನು ಸರಿಯಾಗಿ ಹೇಳ್ಕೊಡಲ್ಲ. ನೀವು ಇಲ್ಲಿ ಅರ್ಧಂಬರ್ಧ ತಿಳ್ಕೊತೀರ, ಜನರಿಗೂ ಅರ್ಧಂಬರ್ಧ ಹೇಳ್ಕೊಡ್ತೀರ. ನೋಡಿ, ರಾಯರ ವಿಚಾರದಲ್ಲಿ ಹುಡುಗಾಟ ಆಡಬೇಡಿ. ನಾನು ಇಲ್ಲಿ ಒಂದು ವಿಡಿಯೋ ಹಾಕೋದಕ್ಕಿಂತ ಮುಂಚೆ ಅದ್ರ ಹಿಂದೆ ಎಷ್ಟು ಎಫರ್ಟ್ ಇರುತ್ತೆ ಅನ್ನೋದು ನನಗೆ ಗೊತ್ತು. ಹೇಳ್ಕೊಡಿ, ಸಂತೋಷ, ಬೇಡ ಅನ್ನಲ್ಲ. ನೀವು ಫಸ್ಟು ಪರ್ಫೆಕ್ಟಾಗಿ ತಿಳ್ಕೊಂಡು ಅದಾದಮೇಲೆ ಪೂರ್ತಿ ತಿಳಿಸೋ ಹಾಗಿದ್ದರೆ ರಾಯರ ವಿಚಾರಗಳನ್ನ ತಿಳಿಸಿ. ಇಲ್ಲಿ ನೋಡೋದು ಒಂದಷ್ಟು ಪಾಯಿಂಟ್ಸ್ನ ನೀವು ನೋಟೌಟ್ ಮಾಡ್ಕೊಳ್ಳೋದು, ಅದನ್ನು ಬಾಯಿಗೆ ಬಂದಂಗೆ ಹೇಳ್ಕೊಡೋದು. ನೀವು ಬರೀ ನೋಡಿ ಈ ಥರ ವಿಡಿಯೋಸ್ ಹಾಕಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಹೋಗೋದನ್ನಷ್ಟೇ ನೋಡಿದ್ರೆ ರಾಯರು ಖಂಡಿತ ತುಳಿತಾರೆ ನಿಮ್ಮನ್ನು. ನಾವು ಒಂದೇನಾದರೂ ಹೇಳ್ಕೊಡ್ತೀವಿ ಅಂತಂದರೆ
ಅದು 10 ಜನಕ್ಕೆ ಒಳ್ಳೇದಾಗಬೇಕು, ಅದು ನಮ್ಮ ಉದ್ದೇಶ ಇರಬೇಕು. ಅದು ಬಿಟ್ಟು ಸುಮ್ಮನೆ ನೀವು ವಿಡಿಯೋಸ್ ಹಾಕಬೇಕು ಅಂತೇಳಿ ಅರ್ಧಂಬರ್ಧ ಹೇಳಿಕೊಟ್ಟು ಜನ ತಪ್ಪಾಗಿ ಮನೆಯಲ್ಲಿ, ಇದು ಬೇರೆ ವ್ಲಾಗ್ಸ್ ಥರ ಅಲ್ಲ. ಜನ ನಮ್ಮ ವಿಡಿಯೋಸ್ನ ನೋಡಿ ಮನೆಯಲ್ಲಿ ದೀಪ ಅಂಟಿಸ್ತಾರೆ. ನಾವು ತಪ್ಪಾಗಿ ಹೇಳಿಕೊಟ್ಟು ಹೆಂಗಂದ್ರಂಗೆ ಜನಗಳು ಮಾಡಿದ್ರು ಅಂದರೆ ಅದರ ಕರ್ಮನ ನೀವು ಹೊರ್ತೀರ ಹೊರತು ಜನಗಳಿಗೆ ಅಂಟಲ್ಲ. ಸೂಕ್ಷ್ಮವಾಗಿ ಹೇಳಿದ್ದೀನಿ. ನೆಕ್ಸ್ಟು ನಾನು ಇಂತಿಂಥ ಚಾನಲ್ ಅಂತಲೇ ನಾನು ಹೇಳ್ತೀನಿ. ನಾನು ನೆಕ್ಸ್ಟ್ ಏನು ಸ್ಟೆಪ್ ತಗೋಬೇಕೋ, ಈಗ ಆಲ್ರೆಡಿ ನಂಗೆ ವಾರ್ನ್ ಮಾಡಿ ಸಾಕಾಗೋಗಿದೆ. ಕೆಲವ್ರಿಗೆ ಡೈರೆಕ್ಟಾಗೂ ನಾನು ಹೇಳಿದ್ದೀನಿ. ಇನ್ನು ನಾನು ಒಂದೇ ಸರ್ತಿ ನಾನು ಅದು ಕಾಪಿರೈಟ್ ಕಂಟೆಂಟ್ ಕ್ಲೈಮ್ ಮಾಡ್ಕೊತೀನಿ, ಆಮೇಲೆ ಅನುಭವಿಸ್ಕೊಳ್ಳಿ. ಬಿಡಿ ಅದನ್ನು ಇಲ್ಲಿಗೆ. ಇನ್ನು ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಮನೆಯಲ್ಲಿ ಮಾಡೋವಂತಹ ಸೇವೆಗಳ ಬಗ್ಗೆ ನಾನು ಸಾಕಷ್ಟು ಇನ್ಫಾರ್ಮೇಷನ್ ಈಗ ಆಲ್ರೆಡಿ ಕೊಟ್ಟಿದ್ದೀನಿ. ಇನ್ನು ಈ ವಿಡಿಯೋನಲ್ಲಿ ಮಠಗಳಲ್ಲಿ ನೀವು ಯಾವ ರೀತಿ ಸೇವೆ ಮಾಡ್ಬೋದು ಅನ್ನೋವಂಥದ್ದು. ನಾವು ಮನೆಯಲ್ಲಿ ಹೇಗೆ ರಾಯರ ಸೇವೆಗೆ ಒತ್ತು ಕೊಡ್ತೀವೋ ಅದೇ ರೀತಿ ಮಠಗಳಲ್ಲೂ ಸಹ ಒಂದು ಸೇವೆ ಮಾಡೋದಕ್ಕೆ ಒತ್ತು ಕೊಡಬೇಕು. ನೋಡಿ, ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನ ನೀವು ಕಳ್ಕೊಂಡ್ರೆ ಮತ್ತೆ ನಿಮ್ಗೆ ಅದು ಸಿಗಲಿಕ್ಕೆ 1 ವರ್ಷ ಬೇಕು. ಬೇರೆ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಬದಿಗುತ್ತಿ ದೇವರ ಸೇವೆಗೆ ಈ 3 ದಿನಗಳ ಕಾಲ ಒತ್ತು ಕೊಡಿ. ಏನೆಲ್ಲ ಮಾಡ್ಬೋದು ನೀವು ಸೇವೆಗಳನ್ನ ಅಂತ ಹೇಳಿ ನೋಡಿದ್ರೆ, ಹೆಜ್ಜೆ ನಮಸ್ಕಾರ ಮಾಡ್ಬೋದು. 3 ದಿನವೂ ಸಹ ನೀವು ರಾಯರ ಮಠಕ್ಕೆ ತೆರಳಿ ರಾಯರ ಒಂದು ಬೃಂದಾವನ ಏನಿರುತ್ತೆ ಅದರ ಸುತ್ತ, ಅಂದರೆ ದೇವಸ್ಥಾನದ ಬೃಂದಾವನದ ಎದುರುಗಡೆಯಿಂದ ಶುರು ಮಾಡಿ ಒಂದು ರೌಂಡ್ ಪೂರ್ತಿ ಬರುವಂಥದ್ದು. ಹೆಜ್ಜೆ ನಮಸ್ಕಾರ ಅಂದರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗಬಾರ್ದು. ಒಂದು ಹೆಜ್ಜೆ ಇಟ್ಟ ತಕ್ಷಣ ಮಂಡಿ ಊರಿ ಕೆಳಗಡೆ ದೇವರಿಗೆ ನಮಸ್ಕಾರ ಮಾಡ್ತೀವಲ್ವ, ಆ ರೀತಿ ಹಾಕೋದೇನೇ ಸರಿಯಾದಂತಹ ಕ್ರಮ. ಹೆಣ್ಮಕ್ಳು ಸೀರೆ ಉಟ್ಕೊಂಡೇ ಈ ಹೆಜ್ಜೆ ನಮಸ್ಕಾರ ಮಾಡಬೇಕು. ಇನ್ನು ಇದಾಗಲ್ಲ ಅನ್ನೋವಂಥವರು, ಅಥವಾ ಅದು ಇಷ್ಟ ಇಲ್ಲ ಬೇರೆ ಮಾಡ್ತೀನಿ ಅನ್ನೋವಂಥವರು ಪ್ರದಕ್ಷಿಣೆ ಸೇವೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅಂದರೆ ರಾಯರ ಬೃಂದಾವನದ ಸುತ್ತ 3 ಸುತ್ತು ಬರ್ಬೋದು, ಇಲ್ಲ 5 ಸುತ್ತು ಬರ್ಬೋದು, ಇಲ್ಲ 9 ಸುತ್ತನ್ನು ಹಾಕಬಹುದು. ಈ 2 ಸೇವೆಗಳನ್ನು ಆದಷ್ಟು ಬೆಳಗ್ಗೆನೇ ಮಾಡಿ. ಯಾಕೆ ಅಂತಂದರೆ ಊಟ ತಿಂಡಿ ಮಾಡಿಬಿಟ್ಟು ಹೋಗಿ ಮಠದಲ್ಲಿ ಸೇವೆ ಮಾಡಬಾರ್ದು. ಮನೆಯಲ್ಲಿ ಪೂಜೆ ಪುರಸ್ಕಾರ ಮುಗಿದ ತಕ್ಷಣ ಹೋಗಿಬಿಟ್ಟು ಹೆಣ್ಮಕ್ಳು ದಯಮಾಡಿ ಸೀರೆನಲ್ಲೇನೆ ಮಾಡಿ ಈ ಸೇವೆನ. ಉಪವಾಸ ಮಾಡಬೇಕಾ ಈ 3 ದಿನಗಳ ಕಾಲ? ಶಕ್ತಿ ಇತ್ತು ಅಂತಂದರೆ, ಮಾಡುವಂತಹ ಇಚ್ಛೆ ಇತ್ತು ಅಂದರೆ 12 ಗಂಟೆ ತನಕ ಇರಿ, ಬಹಳ ಒಳ್ಳೆಯದು. ಅಂದರೆ ಮಧ್ಯಾಹ್ನ 12 ಗಂಟೆವರೆಗೂ ಇದ್ಬಿಟ್ಟು ರಾಯರ ಮುಂದೆ ಒಂದು ಲೋಟದಲ್ಲಿ ತುಳಸಿಯನ್ನು ಹಾಕಿ ಆ ನೀರನ್ನು ಕುಡಿದು ಉಪವಾಸವನ್ನು ಬಿಡಿ. ಈ 3 ದಿನಗಳ ಕಾಲ ಆದಷ್ಟು ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಲಿಕ್ಕೆ ಹೋಗಬೇಡಿ. ಮನೆಯಲ್ಲಿ ಈಗ ಬೇರೆ ಹೆಣ್ಮಕ್ಳು ಅಂದರೆ ತಾಯಿ ಪೂಜೆ ಮಾಡ್ತಾ ಇರ್ತಾರೆ, ಮಗಳು ಪೀರಿಯಡ್ಸ್ ಆಗಿರುತ್ತೆ, ಏನೂ ಮಾಡಲಿಕ್ಕಾಗಲ್ಲ ಈ ಹೆಣ್ಮಕ್ಳು ಅಂದಾಗ ದಯಮಾಡಿ ಒಂದು ಜಾಗದಲ್ಲಿ ಅವರಿಗೆ ಜಾಗವನ್ನು ಕೊಟ್ಬಿಡಿ. ಇದು ವಿಶೇಷ ಸಮಯ, ರಾಯರ ಸಾನ್ನಿಧ್ಯ ಬಹಳ ಹೆಚ್ಚಾಗಿರುತ್ತೆ ಈ ಪೂಜೆ ಪುನಸ್ಕಾರ ಮಾಡೋವಂಥವ್ರ ಮನೆಯಲ್ಲಿ. ಹಾಗಾಗಿ ಮನೆಯೆಲ್ಲ ಓಡಾಡಲಿಕ್ಕೆ ಬಿಡಬೇಡಿ, ಅಂಟು ಮುಂಟಾದಂಗೆ ಆಗುತ್ತೆ. ಅವ್ರು ಕೂತಿರೋ ಜಾಗಕ್ಕೆ 3 ದಿನ ಏನೆಲ್ಲ ಒದಗಿಸ್ಬಿಟ್ಟು 4, 5, 6ನೇ ತಾರೀಕು ಒಂದು ಕಡೆ ಅವ್ರನ್ನ ಕೂರ್ಲಿಕ್ಕೆ ಹೇಳಿ. ಈಗಾದಾಗ ಏನು ನಿಮಗೆ ತೊಂದರೆ ಆಗೋದಿಲ್ಲ. ಇನ್ನು ಸ್ತೋತ್ರಗಳ ಸೇವೆ, ಮಠಕ್ಕೆ ಹೋಗಿಬಿಟ್ಟು ಸ್ತೋತ್ರಗಳ ಸೇವೆ ಏನೆಲ್ಲ ಮಾಡ್ಬೋದು ರಾಯರ ಸನ್ನಿಧಾನದಲ್ಲಿ ಅಂದರೆ, ಗಂಡು ಮಕ್ಕಳು ಮಠದಲ್ಲಿ ಕೂತ್ಕೊಂಡು ಗುರು ಸ್ತೋತ್ರವನ್ನು ಅಥವಾ ಗಾಯತ್ರಿ ಮಂತ್ರವನ್ನು 9, ಇಲ್ಲ 12, ಇಲ್ಲ 21, ಇಲ್ಲ 48 ಬಾರಿ ಹೇಳ್ಕೊಬೋದು. ಗಂಡು ಮಕ್ಕಳು ಮಾತ್ರ ಗುರುಸ್ತೋತ್ರ ಹೇಳ್ಕೊಳ್ಳಿ. ಹೆಣ್ಮಕ್ಳು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಬೋದು ಹೆಣ್ಮಕ್ಳು. ಇಲ್ಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ 108 ಬಾರಿ ಹೇಳ್ಕೊಳ್ಳೋವಂಥದ್ದು. ಇದು ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಮಾಡ್ಬೋದು. ಇನ್ನು ಹೆಣ್ಮಕ್ಳು ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಮಠದಲ್ಲಿ ಪಾರಾಯಣ ಮಾಡ್ಬೋದು. ನೋಡಿ, ಸ್ತೋತ್ರಗಳನ್ನು ಮಠದಲ್ಲಿ ಪಾರಾಯಣ ಮಾಡಲಿಕ್ಕೆ ಒಂದು ಪುಣ್ಯ ಇದ್ದರೆ ಮನೆಯಲ್ಲಿ ಪಾರಾಯಣ ಮಾಡಲಿಕ್ಕೆ ಒಂದು ಪುಣ್ಯ ಇರುತ್ತೆ. ಆದಷ್ಟು ಮಠದಲ್ಲಿ ಹೋಗ್ಬಿಟ್ಟು ಈ ಸ್ತೋತ್ರಗಳನ್ನ ನೀವು ಪಾರಾಯಣ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ಕೈಲಾದಂತಹ ಪ್ರಸಾದವನ್ನು ಮಾಡಿ ಒಂದಷ್ಟು ಜನಕ್ಕೆ ಹಂಚುವಂಥದ್ದು ಅಂದರೆ ಅನ್ನದಾನ ಸೇವೆ. ಏನೋ ಶಕ್ತಿ ಇಲ್ಲ, ಏನು ಮಾಡ್ಬೋದು? ಏನಾದರೂ ಒಂಚೂರು ಪುಳಿಯೋಗ್ರೆನೋ, ಮಠದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರೋದನ್ನು ಮಠದ ಒಳಗಡೆ ತಗೊಳ್ಳಲ್ಲ, ಹೀಗಾಗಿ ಒಂಚೂರು ಪುಳಿಯೋಗರೆ ಏನಾದರೂ ಮಾಡ್ಕೊಂಡು ಹೋಗಿ ಹಂಚ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಬಳಸಿರೋದನ್ನು ಕೊಡಲೂಬಾರ್ದು ಈ ಸಂದರ್ಭದಲ್ಲಿ. ಸ್ವಲ್ಪ ಪುಳಿಯೋಗ್ರೆನೋ ಇಲ್ಲ ಏನಾದರೂ ಸಿಹಿ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿ ಒಂದಷ್ಟು ಜನಕ್ಕೆ ಹಂಚ್ಬೋದು. ಇಲ್ಲ ನಮಗೆ ಶಕ್ತಿ ಇಲ್ಲ ಅಂದರೆ ಕೆಂಪು ಕಲ್ಲು ಸಕ್ಕರೆನ ಒಂದೊಂದು ಬಾದಾಮಿ ಜೊತೆ ಸೇರಿಸ್ಬಿಟ್ಟು ನೀವು ಕೈಯಿಂದನೋ ಅಥವಾ ಮನೆಯಲ್ಲಿ ನಿಮ್ಮ ಮಕ್ಕಳಿದ್ರೆ ಅವ್ರ ಕೈಯಿಂದನೋ ಕುಡಿಸಿ. ಇದೆಲ್ಲ ಸೇವೆ ಮಠದಲ್ಲಿ ನೀವು ಮಾಡುವಂಥದ್ದು.
ನೆಕ್ಸ್ಟ್ ವಿಡಿಯೋ ನಾಳೆ ಬೆಳಗ್ಗೆ ವರ್ಧಂತಿ ದಿನ ರಾಯರಿಗೆ ರಂಗೋಲಿ ಸೇವೆ ಹೇಗೆ ಮಾಡುವಂಥದ್ದು, ಅಂದರೆ ವರ್ಧಂತಿಯ ಒಂದೇ ದಿನ ಮಾಡುವಂಥದ್ದು ನಾಳೆ ಮಾರ್ನಿಂಗ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ಫಾರ್ಮೇಷನ್ಸ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ರಾಯರು ಎಲ್ರಿಗೂ ಸಹ ಒಳ್ಳೇದು ಮಾಡಲಿ, ಹೇಳಿಕೊಟ್ಟಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿಕೊಳ್ಳಿ. ಖಂಡಿತ ಆಯಿತು ನಮಗೆ ಅಂತ ಹೇಳಿ ನೀವೇ ನನಗೆ ನೆಕ್ಸ್ಟು ಹೇಳ್ತೀರಾ. ಎಲ್ರಿಗೂ ನಮಸ್ತೆ.